ಇವತ್ತು ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮ ಇವತ್ತು ದೇಶಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ. ಭಾಳ ಸಂತೋಷವಾದ ವಿಷಯ. ಇವತ್ತು ನಮ್ಮ ತಾಲೂಕಿನಲ್ಲೂ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಇವತ್ತು ರಾಮ ಪ್ರತಿಷ್ಠಾನ ಕಾರ್ಯಕ್ರಮ ನಡೀತಾ ಇದೆ. ಇದು ನಮ್ಮ ಜನಾಂಗಕ್ಕೆ ಒಂದು ಶಾಂತಿ ಕಾಪಾಡೋ ಒಂದು ಸುವ್ಯವಸ್ಥೆಯಾಗಿ ಇವತ್ತೆಲ್ಲ ನಡೀತಾ ಇದೆ. ಅದೇ ರೀತಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಹ ನಮ್ಮ ಶಾಸಕರ ನೇತೃತ್ವದಲ್ಲಿ ಹಾಗೂ ನಮ್ಮ ಎಲ್ಲ ಮುಖಂಡರ ಕಾರ್ಯಕರ್ತರ ನೇತೃತ್ವದಲ್ಲಿ ನೋಡಿ ನಾವೆಲ್ಲ ಒಟ್ಟೊಟ್ಟಾಗಿ ಥರ ನಾವೆಲ್ಲ ಒಂದು ಭಾಗಿಯಾಗಿ ಈ ರಾಮ ಪ್ರತಿಷ್ಠಾನ ಕಾರ್ಯಕ್ರಮವನ್ನು ನಾವು ಕಣ್ತುಂಬ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ನಾವೆಲ್ಲ ಸೇರಿದ್ದೀವಿ. ನಾವೆಲ್ಲ ಒಂದು ಶಾಂತಿಯುತವಾಗಿ ಕಾರ್ಯಕ್ರಮನ ನೆರವೇರಿಸಿ ಯಶಸ್ವಿಯಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಯೋಧ್ಯೆ ಶ್ರೀರಾಮನ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ಬಾಂಧವರಿಗೂ ವಂದಿಸುತ್ತಾ ಇಡೀ ವಿಶ್ವವೇ ಕಣ್ಣೆತ್ತಿ ನೋಡುವಂಥ ನಮ್ಮ ಭಾರತ ದೇಶದ ಇತಿಹಾಸವನ್ನು ಅಯೋಧ್ಯೆ ಶ್ರೀರಾಮನ ಮತ್ತು ಶ್ರೀಕೃಷ್ಣನ ಆಶೀರ್ವಾದ ಎಲ್ಲರಿಗೂ ಇರಲಿ. ನಮ್ಮ ದೇಶ ಪ್ರಪಂಚ ರಾಮರಾಜ್ಯವಾಗಲಿ ಅಂತ ನಾವು ಎಲ್ಲರಲ್ಲೂ ಅವರ ಪಾದಚರಣೆಗಳಿಗೆ ನಂದಿಸುತ್ತಾ ಕೇಳ್ಕೊತೀವಿ. ಅದೇ ಭಾರಿ ಸಂತೋಷ ನಮಗೆ. ಇವತ್ತು ನಾವು ಎಲ್ಲ ಬಿಟ್ಟು ನಾವು ರಾಮದೇವರು ಒಂದು ಇದರಿಂದ ನಾವೆಲ್ಲ ಒಟ್ಟುಗೂಡಿ ಮಾಡ್ತಾ ಇದ್ದೀವಿ. ಈ ದಿನ ಶ್ರೀರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಡೀ ದೇಶಾದ್ಯಂತ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ನೆಲಮಂಗಲದಲ್ಲೂ ಈ ರಾಮ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ನೆಲಮಂಗಲ ರಾಮ ದೇವಸ್ಥಾನದ ಹತ್ರ ನಮ್ಮ ಎಲ್ಲ ಅಣ್ಣ ತಂಗಿದಿರು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸ್ತಾ ಇದ್ದೇವೆ. ತುಂಬ ಸಂತೋಷ ತಂದಿದೆ. ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.